ಅದೇನೋ ಅರ್ಜೆಂಟ್ ಆಗಿ ಬರೋದಕ್ಕೆ ಹೇಳಿದ್ರಲ್ಲ, ಏನಾದ್ರೂ ಕೆಲಸ ಬಿಟ್ಟ? ಯಾಕೆ ಅಂತ ಕೇಳ್ತಿಯಲ್ಲ ನನ್ನ ರಾಣಿ. ಅಂದಾಗೆ ಹೇಗೆ ನಡೀತದೆ ನಿನ್ನ ನಾಟಕ ಮತ್ತು ಅಭಿನಯ? ಅಭಿನಯಕ್ಕೆ ನೀವೇ ಹೀರೋ, ನಾನೇ ಹೀರೋಯಿನ್. ಅಂದ ಹಾಗೆ ನನಗೆ ಕೌಡುವರಿಯಾಗಿ ಕಾಣಿಸಿಕೊಂಡಿರುವ ಆ ಫಲ ಭೀಮ ಮತ್ತು ತನ್ನ ಮರುದಿನೊಂದಿಗೆ ಹೊರಗೆ ನಡೆದನ. ಹೌದು, ಬರಗೈಯಿಂದ ಹೊರ ನಡೆದರು. ಹಾಗಾಗಿ ಇನ್ನು ಮುಂದಿನ ಅಧ್ಯಾಯ ಆ ಸಿದ್ದರಾಮನ ಸರ್ವ ಆಸ್ತಿ ಎತ್ತಿ ಹಾಕಿ ಅವನನ್ನು ಮನೆಯಿಂದ ಹೊರ ತಳ್ಳಲೇಬೇಕು. ಗುಡ್ ಐಡಿಯಾ, ವೆರಿ ಗುಡ್. ನಿನ್ನ ಕೆಲಸ ತುಂಬಾ ಚೆನ್ನಾಗಿದೆ. ಅಂದಾಗೆ ನಾನು ಮಾಡಿದ ಕೆಲಸ ಕೈಗೂಡಿತು. ಅದಕ್ಕಿಂತ ತಲೆ ಬರಹ ನಿಮ್ದಲ್ವೇ? ಬಾ ಸರೋಜ ಬಾ. ಕಾಮದಿಂದ ಕೆಂಗೆಟ್ಟ ಪ್ರೀತಿಯಿಂದ ಮತಿಗೆಟ್ಟು ಗುಂಪಿಗೆ ನೀರಿನಂತೆ ಓಡಾಡಿ ಬಂದಿದ್ದೇನೆ. ಓಡಿ ಬಂದನ್ನು ಹಬ್ಬಿಕೊಂಡು ಈಗಿನ ತುಟಿಗಳನ್ನು ಸಿಹಿ ಮತ್ತು ಕೊಡಬಾರದೆ. ಚಂದ್ರನ ಹಿಂಬಾಲಿಸಲು ಚಕೋರಿಯಂತೆ ನಾನೇ ನಿಮ್ಮ ಬೆನ್ನ ಹಿಂದೆ ಇರುವಾಗ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ. ಬರೀ ಮಾತಿನಲ್ಲಿ ಮನೆ ಕಟ್ಟಿ ಒತ್ತುಕೊಳ್ಳದರೆ ಈಗ ನೆತ್ತಿಗೆ ಕಾಮ ಇಳಿಬಹುದೇ? ನೋಡಿ, ಪ್ರೀತಿಯಿಂದ ನಿಮ್ಮನ್ನು ನೋಡ್ಕೊಳ್ತಾ ಇದ್ದೇನೆ. ಆದ್ರೆ ನನ್ನದೊಂದು ಕಂಡೀಷನ್, ಆ ಕೆಲಸ ಆಗುವವರೆಗೂ ನಮ್ಮಿಬ್ಬರ ಸಮ್ಮಿಲನವೇ ಇಲ್ಲ. ಇದಕ್ಕೆ ಓಕೆನಾ? ನಿಜವಾಗ್ಲೂ? ನಿಜ. ಅಜಗಜ ಗಾಯತ್ರಿಯಂತೆ ನಾನು ನಿಮ್ಮ ರಾಣಿ ಅಲ್ಲವೇ? ಮೆಚ್ಚಿದ ರಾಣಿ ಈ ನಿನ್ನ ಸ್ವಚ್ಛವಾದ ಮಾತಿಗೆ. ಬಾಸರಜ ಹುಚ್ಚು ಬಿಡಿದ ಹಕ್ಕಿ ನೀನಾಗಿ ರೆಕ್ಕೆಗಳನ್ನು ಬಿಚ್ಚಿ ಹೊರಬರಲು ನಿನ್ನ ಮೊದಲು ಕಟ್ಟಿದ ಒಂದು ಕಾರಣ. ಹೇ ಹೇ ನಾರಾಯಣ, ಹೇ ಹೇ ನಾರಾಯಣ. ನಾನೇನೆ ಬರ್ತೀನಿ.